ಎಲ್ರ ಮುಂದೆ ಅವಳ ಮಾನ ಮರ್ಯಾದೆ ಹರಾಜಾಗ್ಬೇಕು. ನೀವೇನು ಯೋಚನೆ ಮಾಡಬೇಡಿ ಸ್ನೇಹ ಅವರೇ, ನಾನು ಇಂಥ ಎಷ್ಟು ಕೇಸ್ ಗೆದ್ದಿಲ್ಲ. ನನ್ನ ಇಷ್ಟರಲ್ಲೇ ಒಂದೇ ಒಂದು ಕೇಸ್ನ ಸೋತಿರೋ ಇತಿಹಾಸ ಇಲ್ಲ. ಅದಕ್ಕೆ ಸರ್ ನಿಮ್ ಹತ್ರ ಬಂದಿರೋದು. ಅಂತೂ ಆ ಪ್ರೇಮ ಕೋರ್ಟ್ಗೆ ಹಾಜರಾಗೋ ಸಮಯ ಬಂದೇ ಬಿಡ್ತು. ಒಟ್ನಲ್ಲಿ ಅವಳು ನನ್ನ ಮಗನಿಂದ ದೂರ ಆಗ್ಬೇಕು ಅಷ್ಟೇ. ಈ ಸಲ ಅವಳು ಎಸ್ಕೇಪ್ ಆಗೋದಕ್ಕೆ ಚಾನ್ಸೇ ಇಲ್ಲ ಆಂಟಿ. ಯಾಕಂದ್ರೆ ನಮ್ ಲಾಯರ್ ತುಂಬಾ ಬ್ರಿಲಿಯಂಟ್ ಇದ್ದಾರೆ. ಅವ್ರು ಹೇಗಾದ್ರೂ ಮಾಡಿ ಅನಲ್ಮೆಂಟ್ ಅಪೀಲ್ನ ಅಪ್ರೂವ್ ಮಾಡೇ ಮಾಡಿಸ್ತಾರೆ. ಹಾಗೇನಾದ್ರು ಆದ್ರೆ ಆ ಪ್ರೇಮ ರಾಮ್ ಕೈಯಿಂದ ಕಟ್ಟಿಸ್ಕೊಂಡಿರೋ ತಾಳಿಗೆ ವ್ಯಾಲ್ಯೂನೇ ಇರಲ್ಲ. ಕಾನೂನಿಂದಾನೇ ಅವರಿಬ್ರು ಮದ್ವೆ ಅಮಾನತ ಆಗೇ ಆಗುತ್ತೆ. ಇಷ್ಟ ಆಗ್ಬಿಟ್ರೆ ನನ್ ರಾಮ್ ನನಗ್ ವಾಪಸ್ ಸಿಕ್ಬಿಡ್ತಾನೆ ಆಂಟಿ. ಇಷ್ಟೇ ನನ್ನ ಆಸೆ. ಚಿಂತೆ ಮಾಡಬೇಡಿ ಅತ್ಗೆ, ನಿಮ್ಮ ಆಸೆ ಆದಷ್ಟು ಬೇಗ ಈಡೇರುತ್ತೆ. ನಿಮ್ಮ ಮದ್ವೆ ರಾಮಣ್ಣನ ಜೊತೆ ಇಷ್ಟರಲ್ಲೇ ಆಗುತ್ತೆ. ಸರಿ ಸ್ನೇಹ, ನಾವಿನ್ ಬರ್ತೀವಿ. ಸರಿ ಬಮ್ಮ. ನೋಡಮ್ಮ, ಇವಳು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾಳೆ? ನೋಡಿ, ನೀವ್ ಏನ್ ಮಾಡ್ತೀರಾ ಹೇಗ್ ಮಾಡ್ತೀರಾ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಆ ಪ್ರೇಮ ರಾಮ್ ಮದ್ವೆ ಅಮಾನತ ಆಗ್ಲೇಬೇಕು. ಐ ನೋ ಯು ಕ್ಯಾನ್ ಡೂ ದಿಸ್. ನನ್ನ ರಾಮ್ ಮಧ್ಯದಲ್ಲಿ ಬಂದ್ರೆ ಏನ್ ಮಾಡ್ತೀನಿ ಅಂತ ತೋರ್ಸ್ ಹೋಗೋದಕ್ ಬಂದಿದ್ದೀನಿ. ಇದು ನೀನೇ ತಾನೇ ಕಳ್ಸಿರೋದು? ಬೊಗಳೆ, ನೀನೇ ತಾನೇ ಮಾತಾಡೆ. ಚಿಂತ ಮಣ್ ತಿನ್ನೋ ಕೆಲ್ಸನ ನೀನ್ ಮಾತ್ರ ಮಾಡೋದಕ್ ಸಾಧ್ಯ. ಇಲ್ಲ, ನಾನ್ ಇದನ್ ಕಳ್ಸಿಲ್ಲ. ನೋಡು, ನನ್ ರಾಮ್ ತಂಟೆಗ್ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನಿಂಗೆ ಗೊತ್ತಿಲ್ಲ. ನನ್ನ ರಾಮ್ ತಂಟೆಗ್ ಬಂದವ್ರನ್ನ ಯಾರನ್ನು ಕೇಳಲ್ಲ, ಯಾರನ್ನು ಸುಮ್ಮನೆ ಬಿಡೋದು ಇಲ್ಲ. ನೋಡು, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ ಬದುಕಿಗೆ ಮೂಗ್ ತೋರಿಸ್ತೆ, ನಿನ್ ಪಾಡಿಗೆ ನೀನಿದ್ರೆ ಸರಿ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ರಾಮ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏನಮ್ಮ, ಆ ಪ್ರೇಮ ಹಿಂಗ ಆವಾಜ್ ಹಾಕಿದ್ಲು? ಅವಳನ್ನ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಅಕಸ್ಮಾತ್ ಆಗಿ ನಾನೇ ಸೈನ್ ಮಾಡಿಸಿದ್ದು ಅಂತ ಗೊತ್ತಾಗ್ಬಿಟ್ರೆ? ಆವಾಜ್ ಹಾಕ್ತಾಳೆ, ಹಾಕದೆ ಇನ್ನೇನ್ ಮಾಡ್ತಾಳೆ? ಅಷ್ಟು ಬೆಂಕಿ ಹತ್ಕೊಂಡಿದೆ. ಉರ್ಕೊಳ್ಳಿ
ನಾಳೆ ಕೋರ್ಟಲ್ಲಿ ಇನ್ನೂ ಉರ್ಕೊಳ್ಳೋದಿದೆ. ನಾನ್ ಕಳ್ಸಿದ್ ನೋಟಿಸ್ ನೋಡಿದ್ರಾ? ನೋಡ್ದೆ ಕಾವ್ಯ. ನೋಟಿಸ್ ಪ್ರಕಾರ ಪ್ರೇಮನೇ ಅಪೀಲ್ ಮಾಡಿರೋ ತರ ಇದೆ. ಅದೇ ನಂಗೂ ಗೊತ್ತಾಗ್ತಿಲ್ಲ. ಅಕ್ಕ ಅಂತೂ ಅಪೀಲ್ ಮಾಡಿಲ್ಲ. ಇಲ್ಲೇನೋ ಸ್ಕ್ಯಾಮ್ ಆಗಿದೆ. ಯಾರೋ ಅಕ್ಕಂಗ್ ಗೊತ್ತಿಲ್ದಿರಾನೆ ಅವಳ ಕೈಯಿಂದಾನೆ ಅಪೀಲ್ ಆಗೋ ಹಾಗೆ ಮಾಡಿದ್ದಾರೆ. ನೀವೇ ನಮಗ್ ಸಹಾಯ ಮಾಡ್ಬೇಕು. ಅಕ್ಕನ ನೀವೇ ಇದರಿಂದ ಪಾರ್ ಮಾಡ್ಬೇಕು. ಮೇಡಮ್ ಅವರೇ, ನೋಟಿಸು ನನ್ ರಾಮಿಂದ ದೂರ ಆಗೋ ಹಾಗೆ ಮಾಡೋದಿಲ್ಲ ತಾನೆ? ನನಗ್ ತುಂಬಾ ಭಯ ಆಗ್ತಿದೆ. ನನ್ ರಾಮ್ ನನ್ ಉಳಿಸ್ಕೊಡಿ. ಡೋಂಟ್ ವರಿ ಪ್ರೇಮ, ನನ್ನ ಕೈಲಿ ಏನಾಗತ್ತೋ ಎಲ್ಲ ಪ್ರಯತ್ನನೂ ಮಾಡ್ತಾ ಇದ್ದೀನಿ. ನೀನು ಚಿಂತೆ ಮಾಡಬೇಡ. ಅದಕ್ಕೆ ರಾಮ್ ಫೋನ್ ಟೈಮ್ ಮಾಡ್ತಾನೆ ಇದ್ದೀನಿ. ಬರೀ ನಾಟ್ ರೀಚಬಲ್ ಬರ್ತಾ ಇದೆ. ಇಂಥ ಟೈಮ್ ಅಲ್ಲಿ ನಮಗ್ ರಾಮ್ ಸಿಗ್ತಿಲ್ಲ ಅಂದ್ರೆ ಏನ್ ಅರ್ಥ? ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಖಂಡಿತ ಇದೆಲ್ಲ ಸ್ನೇಹಿಂದ ಕೆಲ್ಸ. ಹೌದು ಅದಕ್ಕೆ ಆ ಸ್ನೇಹನೇ ಪ್ರೇಮ್ನ ರಾಮಿಂದ ದೂರ ಮಾಡೋದಕ್ಕೆ ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಇಲ್ಲ ಇಲ್ಲ, ಶ್ಯಾಮ್ ನನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಆಗಲ್ಲ. ಯಾರೆಷ್ಟೇ ಪ್ರಯತ್ನ ಪಟ್ರು ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ರಾಮ್ ಬಿಟ್ಟು ನಾನು ಇರೋದಿಲ್ಲ, ಇರೋದಕ್ಕೆ ಸಾಧ್ಯನೂ ಇಲ್ಲ. ನಾವು ಹಾಕಿರೋ ಬಾಂಬ್ಗೆ ಇವರೆಲ್ಲ ಒದ್ದಾಡ್ತಿರೋದು ನೋಡು. ಅವ್ರಗಳಿಗೆ ಆಗ್ತಿರೋ ಟೆನ್ಷನ್ ನೋಡು ಅಮ್ಮ. ನೋಡ್ತಾ ಇದ್ರೇನೆ ಒಳ್ಳೆ ಮಜಾ ಸಿಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ತಂಬಿಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಾ ಇದೆ. ನಾಳೆ ನನ್ನ ಮಗನಿಂದ ದೂರ ಆದ್ರೆ ನನ್ನ ಸಂತೋಷಕ್ಕಂತೂ ಪಾರನೇ ಇರಲ್ಲ. ಮಗಳ ಪ್ರೇಮ, ಏನಮ್ಮ ಇದೆಲ್ಲ? ನನ್ಗೂ ಗೊತ್ತಿಲ್ಲ ಅಪ್ಪ. ಯಾರೋ ನನ್ ಮೇಲೆ ಕೇಸ್ ಹಾಕಿದಾರೆ. ನನ್ನ ರಾಮ್ನ ದೂರ ಮಾಡ್ಬೇಕು ಅಂತಾನೆ ಹೀಗ್ ಮಾಡಿದ್ದಾರೆ. ನಮ್ ಲಾಯರ್ ಬಂದ್ರು. ಇವರೇ ನಮ್ ಪರವಾಗಿ ವಾದ ಮಾಡೋ ಲಾಯರು. ಲಾಯರ್ ಮೇಡಮ್, ನನ್ನ ಮಗಳ ಸಂಸಾರನ ನೀವೇ ಉಳಿಸ್ಕೊಡ್ಬೇಕು. ಯಾರೋ ಇವಳಿಗೆ ಆಗದೆ ಇರೋರು ಇಂಥ ಕೆಲಸ ಮಾಡಿದ್ದಾರೆ. ನೀವೇ ಅವಳನ್ನ ಕಾಪಾಡ್ಬೇಕು. ನನಗೆ ರಾಮ್ನ ಬಿಟ್ಟಿರೋದ್ ಸಾಧ್ಯ ಇಲ್ಲ ಮೇಡಮ್. ದಯವಿಟ್ಟು ಈ ಕೇಸಿಂದ ಹೇಗಾದ್ರೂ ನನ್ನ ಪಾರ್ ಮಾಡಿ. ಪ್ರಾಣ ಇರೋವರೆಗೂ ಇವನ್ ಮರೆಯಲ್ಲ. ಡೋಂಟ್ ವರಿ ಪ್ರೇಮ, ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬಟ್ ನಿನಗೆ ಗೊತ್ತಿಲ್ಲದೆ ಮ್ಯಾರೇಜ್ ಅನೈಲ್ಮೆಂಟ್ ಅಪೀಲ್ ಯಾರು ಹೋಗಿದ್ದಾರೆ? ಸರ್, ಅಟ್ ಎನಿ ಕಾಸ್ಟ್ ಇವತ್ತು ನಾವು ಕೇಸ್ ವಿನ್ ಆಗ್ಲೇಬೇಕು.
ಆ ಪ್ರೇಮ ರಾಮ್ ಆಗಿರೋ ಮದ್ವೆ ಅಮಾನತ್ ಆಗ್ಲೇಬೇಕು. ಅಷ್ಟ್ ಮಾತ್ರ ಅಲ್ಲ, ಎಲ್ರು ಮುಂದೆ ಅವಳ ಮಾನ ಮರ್ಯಾದೆ ಹರಾಜಾಗ್ಬೇಕು. ನೀವೇನು ಯೋಚನೆ ಮಾಡಬೇಡಿ ಸ್ನೇಹ ಅವರೇ, ನಾನು ಇಂಥ ಎಷ್ಟು ಕೇಸ್ ಗೆದ್ದಿಲ್ಲ. ನನ್ನ ಹಿಸ್ಟ್ರಿನಲ್ಲೇ ಒಂದೇ ಒಂದು ಕೇಸ್ನ ಸೋತಿರೋ ಇತಿಹಾಸ ಇಲ್ಲ. ಅದಕ್ಕೆ ಸರ್ ನಿಮ್ ಹತ್ರ ಬಂದಿರೋದು. ನನಗ್ ನಂಬಿಕೆ ಇದೆ, ಇವತ್ ಆ ಪ್ರೇಮ ನಾಟಕ್ಕೆಲ್ಲ ಬ್ರೇಕ್ ಬಿದ್ದೇ ಬೀಳುತ್ತೆ. ಇನ್ಮೇಲೆ ಈ ಸ್ನೇಹ ನಾಟ ಶುರು ಆಗತ್ತೆ. ಒಂದ್ ನಿಮಿಷ ಗಾಡಿ ನಿಲ್ಸಿ. ಎಲ್ಲಿ ಅವನು ಕಾಣಿಸ್ತಾನೆ ಇಲ್ವಲ್ಲ? ಬನ್ನಿ. ನಮಸ್ತೆ ಮೇಡಮ್. ನಾನ್ ಹೇಳಿದೆಲ್ಲ ನೆನ್ಪಿದೆ ತಾನೆ? ಯಾರಿಗೂ ಡೌಟ್ ಬರ್ಬಾರ್ದು, ಆ ತರ ಆಕ್ಟ್ ಮಾಡ್ಬೇಕು. ಡೋಂಟ್ ವರಿ ಮೇಡಮ್, ನಮ್ ಆಕ್ಟಿಂಗ್ ಇಮ್ಮಿಡಿಯೇಟ್ ಆಗಿ ಜಡ್ಜ್ಮೆಂಟ್ ನ ನಿಮ್ ಪರವಾಗಿ ಕೊಟ್ಬಿಡ್ಬೇಕು, ಹಂಗ ಆಕ್ಟಿಂಗ್ ಮಾಡ್ತೀನಿ. ಆಕ್ಟಿಂಗ್ ಅಂತ ಓವರ್ ಆಕ್ಟಿಂಗ್ ಮಾಡಬೇಡಪ್ಪ. ನಾನು ಹೇಳಿರೋ ಪಾಯಿಂಟ್ಸ್ ಎಲ್ಲ ತಲೆಯಲ್ಲಿರ್ಲಿ. ಎಲ್ಲ ತಲೆಯಲ್ಲಿದೆ ಸರ್, ನೀವು ನನ್ ಮೇಲೆ ಇಟ್ಟರು ನಂಬಿಕೆನ ನಾನು ಉಳಿಸ್ಕೋತೀನಿ, ನೀವು ಚಿಂತೆ ಬಿಡಿ. ಸರ್, ಇವತ್ತೇ ಎಲ್ಲ ಮುಗ್ದು ಆ ಪ್ರೇಮ ರಾಮ್ನಿಂದ ಪರ್ಮನೆಂಟ್ ಆಗಿ ದೂರ ಆಗ್ಬೇಕು. ನಿಮಗೆ ಎಷ್ಟು ದುಡ್ಡು ಬೇಕೋ ನಾನ್ ಕೊಡ್ತೀನಿ. ಶೂರ್ ಸ್ನೇಹ, ಇವತ್ತೇ ನಿಮ್ ರಾಮು ನಿಮ್ಗೆ ಸಿಗ್ತಾ ಅಂತ ತಿಳ್ಕೊಳ್ಳಿ. ನಾನು ಹೇಳಿದ್ನಲ್ಲ ಮೇಡಮ್, ಸ್ನೇಹ ಅಂತ. ನಮ್ಗೆ ಅವ್ರದೇ ಕಿತಾಪತಿ ಇರ್ಬೋದು ಅಂತ ಅನುಮಾನ ಇದೆ. ಹೌದು ಮೇಡಮ್, ಈ ಹಿಂದೆನೂ ನಮ್ ಪ್ರೇಮ ರಾಮ್ ವಿಷಯದಲ್ಲಿ ತುಂಬಾ ಸಮಸ್ಯೆ ಮಾಡಿದ್ಲು. ಈ ಹೊತ್ತಲ್ಲಿ ನಮ್ ರಾಮ್ ಇರ್ಬೇಕಾಗಿತ್ತು. ಬೆಳಗ್ಗಿಂದ ರಾಮಿಗ್ ಫೋನ್ ಮಾಡ್ತಿದ್ದೀನತ್ತೆ, ಫೋನ್ ಹೋಗ್ತಿಲ್ಲ.